ಪಂಚಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ನೂತನ ಶಿಲಾಮಯ ದೇವಾಲಯ ಲೋಕಾರ್ಪಣೆ, ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ, ಧರ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಧರ್ಮಸಭೆ, ಧಾರ್ಮಿಕ ಪ್ರವಚನ, ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏಪ್ರಿಲ್ 10ರಿಂದ 19ರವರೆಗೆ ನಡೆಯಲಿದೆ ಎಂದು ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಡಾ ನರಸಿಂಹ ಪಂಡಿತ್ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಹೊನ್ನಾವರ ಪಟ್ಟಣದ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಅವರು, ಪೌರಾಣಿಕ ಹಿನ್ನೆಲೆ ಹೊಂದಿರುವ ಪಂಚಕ್ಷೇತ್ರದಲ್ಲಿ ಒಂದಾದ ಗುಣವಂತೆ ಶಂಭುಲಿಂಗೇಶ್ವರ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿ ಇದ್ದುದನ್ನು ಮನಗಂಡು ಮುರುಡೇಶ್ವರ ನಿರ್ಮಾತ ದಿವಂಗತ ಆರ್.ಎನ್. ಶೆಟ್ಟಿಯವರ ಸುಪುತ್ರರಾದ ಸುನಿಲ್ ಶೆಟ್ಟಿಯವರು ಬಹುಕೋಟಿ ವೆಚ್ಚದಲ್ಲಿ ಶಿಲಾಮಯ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಇದರ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವೇದಮೂರ್ತಿ ಶ್ರೀ ಜೈರಾಮ್ ರಾಮಕೃಷ್ಣ ಅಡಿಗಳ್ ಮುರುಡೇಶ್ವರ ಇವರ ಆಚಾರ್ಯತ್ವದಲ್ಲಿ ಏಪ್ರಿಲ್ 10ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ. ಏಪ್ರಿಲ್ 11ರಂದು ಸಾಯಂಕಾಲ ಶಿಖರ ಕಲಶ ಸಂಸ್ಕಾರ ನಡೆಯಲಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಎಸ್.ಜಿ. ಪಂಡಿತ್ ಅವರು ಮತ್ತು ಖ್ಯಾತ ವಾಸ್ತು ತಜ್ಞರಾದ ವಿದ್ವಾನ್ ಶ್ರೀ ಮಹೇಶ್ ಮುನಿಂಗಳ್ ಅವರ ನೇತೃತ್ವದಲ್ಲಿ ಧರ್ಮಸಭೆ ನಡೆಯಲಿದೆ. ಸಾಂಸ್ಕೃತಿಕ ವೈಭವದ ಭಾಗವಾಗಿ ದೀಕ್ಷಾ ರಾಮಕೃಷ್ಣ ಕರೆಮನೆ ಇವರ ಖ್ಯಾತಿಯ ಹೆಜ್ಜೆಗೆಜ್ಜೆ ಕಾರ್ಯಕ್ರಮ, ವಿದೂಷಿ ಶ್ರೀಮತಿ ನಾಗವೇಣಿ ಹೆಗಡೆ ಕೆರೆಮನೆ ಮತ್ತು ವಿದ್ವಾನ್ ಶ್ರೀ ಶಿವಾನಂದ್ ಭಟ್ ಹಡಿನ್ಬಾಳ್ ಇವರಿಂದ ಗಾಯನ ಹಾಗೂ ಶ್ರೀ ರಮೇಶ್ ಮೇಸ್ತಾ ತಂಡದವರಿಂದ ಶಿವತಾಂಡವ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 12 ಶ್ರೀಮದ್ ಮಾಧವಾನಂದ ಭಾರತೀ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಶ್ರೀ ಮಹಾಗಣಪತಿ ದೇವರ ಬಿಂಬ ಪ್ರತಿಷ್ಠೆ ಮತ್ತು ಶಂಭುಲಿಂಗೇಶ್ವರ ದೇವರ ಪೀಠ ಪ್ರತಿಷ್ಠೆ, ವಾಹನ ಶಿಖರಧ್ವಜಾದಿ ಪರಿವಾರ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ನಿರೀಕ್ಷಾ ಪೂಜೆ ಹಾಗೂ ನೂತನ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ಸಹಸ್ರನಾಮದ ಲೋಕಾರ್ಪಣೆ ಕಾರ್ಯಕ್ರಮಗಳು ದೇವಸ್ಥಾನ ನಿರ್ಮಾತ ಶ್ರೀ ಸುನಿಲ್ ಆರ್ ಶೆಟ್ಟಿ ಇವರ ಉಪಸ್ಥಿತಿಯಲ್ಲಿ ಜರುಗಲಿದೆ. ಧರ್ಮಸಭೆಯಲ್ಲಿ ಬಹುಭಾಷಾ ಪಾರಂಗತರು, ನಟರು, ಬರಹಗಾರರಾದ ಪ್ರೊಫೆಸರ್ ಕೆ.ಇ. ರಾಧಾಕೃಷ್ಣ ಮತ್ತು ಖ್ಯಾತ ಮೂರ್ತಿ ನಿರ್ಮಾಣಕಾರರಾದ ಜಿಎಲ್ ಭಟ್ ಉಪಸ್ಥಿತರಿರುವರು. ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಧಾರವಾಡ್ ಇವರ ಗಾಯನ ಮತ್ತು ಸನಾತನ ಶಂಕರ ವಿಶೇಷ ಭಕ್ತಿಗೀತೆಗಳನ್ನು ಶ್ರೀಹರ್ಷ ಮತ್ತು ತಂಡದವರಿಂದ ಪ್ರಸ್ತುತಗೊಳ್ಳಲಿದೆ. ಏಪ್ರಿಲ್ 13 ಸೋಮವಾರ ಶ್ರೀಮದ್ ಮಾಧವಾನಂದ ಭಾರತೀ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯಲಿದ್ದು, ನಂತರ ಪುತ್ತೂರು ನರಸಿಂಹನಾಯಕ್ ಅವರಿಂದ ಗಾಯನ ಮತ್ತು ಸಿರಿಕಿಣಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಏಪ್ರಿಲ್ 14 ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳ ಅಮೃತಹಸ್ತದಿಂದ ಬ್ರಹ್ಮ ಕಲಶಾಭಿಷೇಕ, ಧ್ವಜಾರೋಹಣ, ಮಹಾಪೂಜೆ ಮತ್ತು ಧರ್ಮಸಭೆಯಲ್ಲಿ ಆಶೀರ್ವಚನ ನಡೆಯಲಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ಶ್ರೀಶಾನಂದ ಮತ್ತು ಉದ್ಯಮಿ ಮಾರಣಕಟ್ಟೆ ಮಂಜಾ ಹೈದರಾಬಾದ್ ಇವರು ಉಪಸ್ಥಿತರಿರುವರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಂಡಿತ್ ಪರಮೇಶ್ವರ್ ಹೆಗಡೆ ಕಲ್ಬಾಗ್ ಇವರಿಂದ ಗಾಯನ ಮತ್ತು ಡಾಕ್ಟರ್ ಶ್ರೀನಿಧಿ ಗೌಡ ಅವರಿಂದ ಭರತನಾಟ್ಯ ಪ್ರಸ್ತುತಗೊಳ್ಳಲಿದೆ. ಏಪ್ರಿಲ್ 15ರಂದು ಯಕ್ಷಮಾಣಿಕ್ಯ ಚಿಂತನಾ ಹೆಗಡೆ ಅವರಿಂದ ಗಾನ ವೈಭವ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಬಲ್ಲೇಪುರಂ ಜಿ ವೆಂಕಟೇಶ್ ಧರ್ಮಸಭೆ ನಡೆಸಿಕೊಡಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಅವರ ಹಿರಿಯ ಶಿಷ್ಯರಾದ ಸ್ವಾಮಿ ಸೂರ್ಯವಂಶಿ ಅವರಿಂದ ಗಾನ ಧ್ಯಾನ ಜ್ಞಾನದ ಮೂಲಕ ಆಶೀರ್ವಚನ, ತದನಂತರದಲ್ಲಿ ಸಂಗೀತಾ ನಾಯ್ಕ್ ಇವರಿಂದ ಗಾಯನ, ಭಂಡಾರಿ ಸಮುದಾಯದವರಿಂದ ಪಂಚವಾದ್ಯ ಪ್ರಸ್ತುತಗೊಳ್ಳಲಿದೆ. ಏಪ್ರಿಲ್ 16ರಂದು ಶ್ರೀ ಕ್ಷೇತ್ರ ಹೊರನಾಡು ಧರ್ಮದರ್ಶಿಗಳಾದ ಶ್ರೀ ಭೀಮೇಶ್ವರ ಜೋಶಿ ಹಾಗೂ ಪರಿಸರವಾದಿಗಳಾದ ಶಿವರಾಮ್ ಗಾಂವ್ಕರ್ ಕನಕನಹಳ್ಳಿ ಇವರು ಮುಖ್ಯ ಅತಿಥಿಗಳಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ವಿದೂಷಿ ಶ್ರುತಿ ಬೋಡೆ ಯಲ್ಲಾಪುರ ಮತ್ತು ಪಂಡಿತ್ ಬಿ ಕೃಷ್ಣ ಭಟ್ ಮುಂಬೈ ಇವರಿಂದ ಗಾಯನ ಪ್ರಸ್ತುತಗೊಳ್ಳಲಿದೆ. ಏಪ್ರಿಲ್ 17ರ ಧಾರ್ಮಿಕ ಸಭೆಯಲ್ಲಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಶ್ರೀ ಮಾರುತಿ ಗುರೂಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಮಾಡಲಿದ್ದಾರೆ. ವೇದಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿನಿಧಿ ಕಂಚಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರ ವಿಶೇಷ ಉಪನ್ಯಾಸ ನಡೆಯಲಿದೆ. ವಿದೂಷಿ ಸಂಗೀತ್ ಕಟ್ಟಿ ಧಾರವಾಡ್ ಇವರಿಂದ ಗಾಯನ ಮತ್ತು ಮನು ಹಂದಾಡಿ ಕುಂದಾಪುರ ಇವರಿಂದ ಹಾಸ್ಯ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಏಪ್ರಿಲ್ 18ರಂದು ವಾರ್ಷಿಕ ಬ್ರಹ್ಮ ರಥೋತ್ಸವ ಜಾತ್ರಾ ಮಹೋತ್ಸವ ಜರುಗಲಿದೆ. ಏಪ್ರಿಲ್ 19ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮದ ನಂತರ ಅಭಿನಂದನಾ ಸಮಾರಂಭ ನಡೆಯಲಿದೆ. ರಾಜ್ಯದ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ
ಮಂಕಾಳು ವೈದ್ಯ, ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ, ಶಾಸಕರಾದ ಭೀಮಣ್ಣ ನಾಯ್ಕ್, ದಿನಕರ್ ಶೆಟ್ಟಿ ಮತ್ತು ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ವೇದಿಕೆ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ವೈಭವದ ಭಾಗವಾಗಿ ಊರ ನುರಿತ ಕಲಾವಿದರಿಂದ ನಾಟಕ ಮತ್ತು ಯಕ್ಷಗಾನ ಜರುಗಲಿದೆ. ಪ್ರತಿದಿನವೂ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ಭೋಜನ ಇರಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಪಂಚಕ್ಷೇತ್ರಗಳಲ್ಲಿ ಒಂದು. ಇದನ್ನು ಈಗ ಸುಮಾರು 1000 ವರ್ಷಗಳಿಗೂ ಹೆಚ್ಚು ಹಳೆಯದು, ತುಂಬ ಪ್ರಸಿದ್ಧವಾದ ಪುರಾತನವಾದ ದೇವಾಲಯ. ಆರ್.ಎನ್. ಶೆಟ್ಟಿಯವರ ಮಗ ಸುನಿಲ್ ಶೆಟ್ಟಿ ಅವರು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರೇ ಬಂದು, ಅವರ ಜನನೇ ಬಂದು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಾವೆಲ್ಲ ಯಾರೋ ನೋಡಿರಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿ ಅದನ್ನು ಶಿಲಾಮಯ ಮಾಡಿದ್ದಾರೆ. ಈಗ ನಮ್ಮ ಕಡೆಯಿಂದ ಅದನ್ನು ನಾವು ಅಷ್ಟಬಂಧ ಕಾರ್ಯಕ್ರಮವನ್ನು ಏಪ್ರಿಲ್ 10ರಿಂದ 19 ತನಕ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಅಷ್ಟಬಂಧ ಕಾರ್ಯಕ್ರಮ ಅನ್ನೋದು 10ರಿಂದ 14 ಮಾತ್ರ ಇರುತ್ತೆ. ವಾರ್ಷಿಕ ಜಾತ್ರೆ 18ಕ್ಕೆ ಇರೋದ್ರಿಂದ ಎರಡನ್ನು ಲಿಂಕ್ ಮಾಡಿ ಅನೇಕ ಮನೋರಂಜನೆ ಕಾರ್ಯಕ್ರಮ ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳು, ಭಾಷಣಕಾರನ ಕರೆದು ಸಭೆ ಸಮಾರಂಭ ಇಟ್ಟಿದ್ದೀವಿ. ಇದೊಂದು ಅಡಿಷನಲ್ ಅಟ್ರಾಕ್ಷನ್. ದೊಡ್ಡ ಜನ ಬರ್ತಾ ಇದ್ದಾರೆ. ತಾವೆಲ್ಲ ಈಗ ನೋಡ್ತಾ ಇದ್ದರೆ 11ನೇ ತಾರೀಕು ಸಂಜೆ ಶುರುವಾಗುತ್ತೆ ಕಾರ್ಯಕ್ರಮ. ಅದರಲ್ಲಿ ಹೆಜ್ಜೆ ಗೆಜ್ಜೆ ಖ್ಯಾತಿಯ ದೀಕ್ಷಾ ರಾಮಕೃಷ್ಣ ಅವರಿಂದ ಶುರುವಾಗುತ್ತೆ. ಇವರು ಗುಣವಂತಿಯವರೇ ಅನ್ನೋದು ವಿಶೇಷ. ಇವರು ಗಿನ್ನೆಸ್ ವರ್ಲ್ಡ್ ರೆಕಾರ್ಡು ಮಾಡಿದ್ದಾರೆ ಅಂತ ಉಡುಪಿಯಲ್ಲಿ ನೋಡಿರಬೇಕು. ಹಾಗೆ ಎದೆ ತುಂಬಿ ಹಾಡುವನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದರು ದೀಕ್ಷಾ ರಾಮಕೃಷ್ಣ ಅಂತ ಗುಣವಂತಿಯವರು. ಅವರ ನೃತ್ಯದಿಂದ ಶುರುವಾಗುತ್ತೆ. ಆ ದಿನ ರಾತ್ರಿ ಪೂರ್ತಿಯಾಗಿ ಭಜನೆ ಕಾರ್ಯಕ್ರಮ ಇರುತ್ತೆ. 12ಕ್ಕೆ ನಿಜವಾದ ಅಷ್ಟಬಂಧ ಕಾರ್ಯಕ್ರಮ ಅಥವಾ ಡಿ-ಡೇ ಅಂತೀವಲ್ಲ, ಅದನ್ನೇ ಇರುತ್ತೆ. ಆ ದಿನ ಸುನಿಲ್ ಶೆಟ್ಟಿಯವರು ಬಂದಿರ್ತಾರೆ. ಹಾಗೆ ಪ್ರೊಫೆಸರ್ ಕೆ.ಇ. ರಾಧಾಕೃಷ್ಣ ಮುಖ್ಯ ಅತಿಥಿಯಾಗಿ ಸಂಜೆ ಹೊತ್ತು. ಆಮೇಲೆ ಖ್ಯಾತ ಮೂರ್ತಿ ಶಿಲ್ಪಕಾರರು, ಇವರು ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತಿದವರು ಆಗಿದ್ದರು, ಜಿ.ಎಲ್. ಭಟ್ ಅಂತ ಹುಡುಗುಂಜಿಯವರು. ಅವರು ಬಂದು ಮೂರ್ತಿಯ ಮಹಾತ್ಮೆ ಯಾವ ಥರ ಇರುತ್ತೆ ಅಂತೆಲ್ಲ ನಮಗೆ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಆ ದಿನ ನೆಲೆಮಾವ ಮಠದ ಸ್ವಾಮಿಗಳು ಬರ್ತಾರೆ, ಅವ್ರದ್ದು ಪ್ರವಚನ ಇರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಂಜುನಾಥ್ ಹೆಗಡೆ, ಆಡಳಿತ ಕಮಿಟಿ ಉಪಾಧ್ಯಕ್ಷ ಶಿವಾನಂದ ಗೌಡ, ಪ್ರಧಾನ ಕಾರ್ಯದರ್ಶಿ ಎಂ.ಎಸ್. ಹೆಗಡೆ ಗುಣವಂತೆ, ಎಂಆರ್. ಹೆಗಡೆ, ಖಜಾಂಚಿ ಗೋವಿಂದ ಗೌಡ, ಉಪ ಖಜಾಂಚಿ ಶಿವಾನಂದ ನಾಯ್ಕ್, ಸದಸ್ಯರು ಎಂಆರ್. ಹೆಗಡೆ ಉಪಸ್ಥಿತರಿದ್ದರು.